ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಮ್ಮ ಬಂಗಾರಪೇಟೆ ತಾಲೂಕು ಮಾನ್ಯ ಅಬಕಾರಿ ಇಲಾಖೆಯ ನಿರೀಕ್ಷಕರಿಗೆ ನಾವೊಂದು ಮನವಿ ಕೊಡೋಣ ಅಂತ ಬಿಟ್ಟು ಬಂದಿದ್ದೀವಿ. ಇದು ಫಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಏನಂದ್ರೆ ಹೋರಾಟ ಅಲ್ಲ, ಮೊದ್ಲಿಗೆ ನಾವೊಂದು ಮನವಿ ಕೊಡ್ಬೇಕು, ಕೊಡೋಣ ಅಂತ ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ಬಂದಿದ್ದೀವಿ. ಏನ್ ವಿಚಾರ ಅಂದ್ರೆ ಬಂಗಾರಪೇಟೆ ಆದ್ಯಂತ ನಾವು ಯಾವ್ದಾದ್ರು ಒಂದಷ್ಟು ಜನ ಅಂದ್ರೆ ತಳ ಸಮುದಾಯದವ್ರು ಏನಾದ್ರು ಜಾಸ್ತಿ ಇರೋ ಕಡೆ ಬಾರ್ ಏನಾದ್ರು ಸ್ಥಾಪನೆ ಮಾಡ್ಬಿಟ್ರೆ ನಾವು ಫಸ್ಟ್ ಗಲಾಟೆ ಮಾಡ್ತಾ ಇದ್ವಿ. ಬೇಡಪ್ಪ ಈ ಜಾಗದಲ್ಲಿ ಬಾರ್ ಸ್ಥಾಪನೆ ಮಾಡ್ಬಿಟ್ರಿ, ನಮ್ಮ ಜನ ಎಲ್ಲ ಕುಡ್ದು ಹಾಳಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಅಂತ ಹೋರಾಟಗಳು ಜಾಸ್ತಿ ಮಾಡಿ ಜಾಸ್ತಿ ಬಾರ್ಗಳನ್ನ ನಾವು ಸ್ಟಾಪ್ ಮಾಡೋಂತ ಕೆಲಸ ಮಾಡಿದೀವಿ. ಇವತ್ತಿನ ದಿನ ಈ ಹೋರಾಟ ಏನಂದ್ರೆ ಬಾರ್ಗಳಲ್ಲೇ ಇಲ್ಲಿಗೆಲ್ಲ ಸಾರಾಯಿ ಬೇಕಾದಷ್ಟು ತಗೊಂಡ್ಬಂದು ಎಲ್ಲಾ ಹಳ್ಳಿಗಳಲ್ಲಿನೂ ಕದ್ದು ಮುಚ್ಚಿ ಸಾರಾಯಿ ಮಾಡ್ತಾ ಇರೋಂಥದ್ದು. ಇದರಿಂದ ಬೆಳಗ್ಗೆ ಎದ್ದು ಕೂಲಿಗೆ ಹೋಗ್ಬೇಕಾಗಿರೋಂಥವ್ರು, ಕೂಲಿ ಮಾಡೋಂಥ ಜನರು, ನಮ್ಮ ಜನರು ಬೆಳಗ್ಗೆ ಎದ್ದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಸಾರಾಯಿ ಪಾಕೆಟ್ ತಗೊಂಡ್ಬಂದು ಕುಡ್ಕೊಂಡು ಅಲ್ಲೆಲ್ಲ ರೋಡಲ್ಲಿ ಬೀಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಕದ್ದು ಮುಚ್ಚಿ ಎಲ್ಲಾ ಹಳ್ಳಿಗಳಲ್ಲಿ, ಒಂದೂರಲ್ಲೆಲ್ಲ ಎಲ್ಲಾ ಹಳ್ಳಿಗಳಲ್ಲಿ ಟೀ ಅಂಗಡಿ ಆಗ್ಬೋದು, ಬೇರೆ ಬೇರೆ ಚಿಲ್ಲರೆ ಅಂಗಡಿಗಳಾಗ್ಬೋದು, ಮತ್ತೆ ಡಾಬಾಗಳಲ್ಲಾಗ್ಬೋದು, ಕದ್ದು ಮುಚ್ಚಿ ಸಾರಾಯಿಗಳು ಮಾಡ್ತಾರೆ. ಡಾಬಾಗಳಲ್ಲಿ ಇಂಪಾರ್ಟೆಂಟ್. ಡಾಬಾಗಳಲ್ಲಿ ಇವಾಗ ನಾನು ನೋಡ್ತಾ ಇದ್ದೀನಿ, ಒಂದಷ್ಟು ಡಾಬಾಗಳಾಗ್ಬೋದು, ಹೋಟ್ಲುಗಳಲ್ಲಾಗ್ಬೋದು, ರಾಜಾರೋಷವಾಗಿ ಕುಡಿತಾ ಇರ್ತಾರೆ. ಎಲ್ಲೈತಣ್ಣ ಬಾರ್ ಬಿಟ್ಟು ಮನೇಲಿ ಕುಡ್ಕೊಬೇಕು, ಅದನ್ನ ಬಿಟ್ಬಿಟ್ಟು ಎಲ್ಲಿ ಡಾಬಾಗಳಲ್ಲಿ ಪರ್ಮಿಷನ್ ಇಲ್ಲ ಸಾರಾಯಿ ಕುಡಿಯಕ್ಕೆ. ಅಲ್ಲಿ ಇವರು ರಾಜಾರೋಷವಾಗಿ ಒಂದು 50 ರೂಪಾಯಿ 60 ರೂಪಾಯಿ 100 ರೂಪಾಯಿ ಜಾಸ್ತಿ ತಗೊಂಡು ಸಾರಾಯಿಗಳು ಮಾರುವಂತದ್ದು. ಇದರಿಂದ ನಮ್ಮ ಹೆಣ್ಮಕ್ಳು ಜಾಸ್ತಿ ಸಫರ್ ಆಗ್ತಾ ಇದ್ದಾರೆ. ಬರೀ ಎಸ್ ಹೆಣ್ಮಕ್ಳು ಮಾತ್ರ ಅಲ್ಲ, ಎಲ್ಲಾ ಸಮುದಾಯದ ಹೆಣ್ಮಕ್ಳು ಪಾಪ ಸಫರ್ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಅಬಕಾರಿ ಇಲಾಖೆ ಅಧಿಕಾರಿಗಳ ಶಾಮೀಲ್ ಏನಾದ್ರು ಆಯ್ತಾ, ಅಥವಾ ಇವ್ರ್ಯಾಕ್ ಕ್ರಮ ಕೈಗೊಳ್ದಿರ ಇದ್ದಾರೆ, ಇವ್ರ್ಯಾಕ್ ಈ ವಿಚಾರದಲ್ಲಿ ಮಾತಾಡ್ದಿರ ಇದ್ದಾರೆ, ಇದನ್ನೆಲ್ಲ ಕಂಟ್ರೋಲ್ ಮಾಡೋಂತ ಶಕ್ತಿ ನಮ್ಮ ಅಬಕಾರಿ ಅವ್ರಿಗಿದೆ ಆಯ್ತಲ್ಲ. ಯಾಕೆ ಹಳ್ಳಿಗಳಲ್ಲಿ ಮಾರೋದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ? ಒಂದ್ 4 ಜನನ ಅರೆಸ್ಟ್ ಮಾಡಿದ್ರೆ ಎಲ್ಲ ಸರ್ ಹೋಗ್ತೈತೆ. ನೀವು 4 ಜನನ ಅರೆಸ್ಟ್ ಮಾಡಿದ್ರೆ ಒಂದು ಊರೂರೇ ಚೆನ್ನಾಗಿರ್ತೈತಿ. ಹಂಗಾಗಿ ಒಂದು ಮನವಿ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದೀವಿ. ಈ ವಿಚಾರವಾಗಿ ಇನ್ನೊಂದು ತಿಂಗಳು ಗಡುವು ಕೊಡ್ತಾ ಇದೀವಿ ಸರ್ ನಮ್ಮ ಸಂಘಟನೆಯಿಂದ. 1 ತಿಂಗಳು ಗಡುವು ಅಬಕಾರಿ ಇಲಾಖೆ ಅವ್ರಿಗೆ ಪೂರ್ತಿಯಾಗಿ ಕಂಟ್ರೋಲ್ ಆಗ್ಬೇಕು. ಯಾವ ಡಾಬಾಗಳಲ್ಲಿ, ಚಿಲ್ಲರೆ ಅಂಗಡಿಗಳಲ್ಲಿ, ಕಾಫಿ ಟೀ ಅಂಗಡಿಗಳಲ್ಲಿ ಸಾರಾಯಿಗಳು ಮಾರುವಂತದ್ದು, ಬೇರೆ ಮಾರುವಂತದ್ದು, ಮನೆಗಳಲ್ಲಿ ಮಾರುವಂತದ್ದು ಇವೆಲ್ಲ ಸ್ಟಾಪ್ ಮಾಡ್ಬೇಕು. ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ಬಂಗಾರಪೇಟೆ ಆದ್ಯಂತ ಎಲ್ಲ ಸರ್ ರೈಲು ಬಸ್ಸು ಎಲ್ಲ ಸೇರಿಸಿ ಬಂಗಾರಪೇಟೆ ಪೂರ್ತಿ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾ ಇದೀವಿ ಸರ್. ಅದ ಏನು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗೋಯ್ತು ಈ ವಿಲೇಜ್ ಲಿಮಿಟಲ್ಲಿ. ಏನು ಎಕ್ಸಾಂಪಲ್ಗೆ ಏನೇ ಬೇಡ, ಮೊನ್ನೆ ಮಾಗೊಂದಲ್ಲಿ ಸುಮಾರು ಅಂದ್ರೆ ಒಂದು 5 ರಿಂದ 6 ಅಂಗಡಿ ಮಾರ್ತಾರೆ ಏನು ಸಾರಾಯಿನ. ಇದು ಬಂಗಾಟಲ್ಲಿ ಬಂದು 100 ರೂಪಾಯಿ ಸಿಗುತ್ತೆ. ಅವ್ರೇನ್ ಮಾಡ್ತಾರೆ, ಒಂದು ಕೋಟ್ರಿಗೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಇಟ್ಕೊಂಡು ಮಾಡ್ತಾರೆ. ಅವ್ರು ಅದೇ ಒಂಥರ ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ. ಮಾಗೊಂದನದಕ್ಕೂ ಇಡೀ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಗಳೂ ಇದೇ ತರ ಆಗ್ತಾ ಐತೆ. ಏನು ಇಲ್ಲಿ ತಗೊಂಡೋಗೋದು ಸಾರಾಯಿನ ಜಾಸ್ತಿ ಮಾರೋದು. ಇದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಅದನ್ನು ಕಣ್ಮುಚ್ಚಿ ಕಲ್ತ್ಕೊಂಡಿರೋನೋ ಗೊತ್ತಿಲ್ಲ. ಇದ್ರಿಗೂ ನಾನೊಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಒಂದು ಹೋರಾಟಗಾರನಾಗಿ ಇದ್ರಿಗೂ ಒಂದು ದಿವಸ ಅವ್ರು ಎಲ್ಲಿ ವಿಸಿಟ್ ಬಂದಿದಾರ, ಯಾವ ಊರಿಗೆ ಬಂದಿದಾರ ಏನಂತ ಬಿಟ್ಟು ಇದ್ರಿಗೂ ನಮ್ಗೆ ಮಾಹಿತಿ ಇಲ್ಲ ಕ್ಲೀನ್ ಆಗಿ. ಮತ್ತೆ ನಾನು ಒಂದು 2-3 ಜಾಗದಲ್ಲಿ ಹೋಗ್ತೀನಿ, ಏನ್ ಈ ತರ ರಾಜಾರೋಷವಾಗೆಲ್ಲ ಮಾಡ್ತಂದ್ರೆ, ಇಲ್ಲ ಸರ್ ನಾವೆಲ್ಲರಿಗೂ ನಾವು ಮಾಮೂಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಆ ದುಡ್ಡು ಕಾಸೆ ಪಟ್ಕೊಂಡು ಜನಗಳ ಜೀವನ ಎಲ್ಲ ನಾಶ ಮಾಡ್ತಾ ಇದಾರೆ. ದಯವಿಟ್ಟು ಇದ್ರ ಬಗ್ಗೆ ಕಡಿವಾಣ ಹಾಕ್ಬೇಕು. ಇದು ಮತ್ತೆ ಇಲ್ಲಿನ ಅಧಿಕಾರಿ ಎಚ್ಚೆತ್ತ ಇಟ್ಕೊಂಡ್ರೆ ನಾವು ಜಿಲ್ಲೆ ಮುಖಾಂತರ ಮಾಡ್ತೀವಿ, ಇಲ್ಲ ಮತ್ತೆ ಇನ್ನೊಂದು ಮೇಳ ಮಾಡ್ತೀವಿ. ನಿಜವಾಗ್ಲೂ ಇದನ್ನ ಫಸ್ಟ್ ಮಾಡ್ಬೇಕು. ಮತ್ತೆ ಈ ಗಾಂಜಾ ಕೂಡ ಮತ್ತೆ ಎಲ್ಲಿಂದ ಸಪ್ಲೈ ಆಗುತ್ತೆ ಏನಂತ ಗೊತ್ತಿಲ್ಲ. ಇದಕ್ ಮೊದ್ಲು ಇಲ್ಲಿ ರಂಗಪ್ಪ ಚೌಟ್ರಿದಲ್ಲಿ ಒಂದು ಇದಾಗುತ್ತೆ, ಇದಾಗುತ್ತೆ. ಅದ್ರಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ ಸರ್, ಈ ತರ 2-3 ಜಾಗದಲ್ಲಿ ಮಾಡ್ತಾರಂತ ಕೂಡ ನಾನು ವಿವರ ಕೊಟ್ಟಿದ್ದೀನಿ. ಇದ್ರಿಗೂ ಅದ್ರ ಬಗ್ಗೆ ತಡೆ ಮಾಡಿದವರಿಲ್ಲ, ಅದನ್ನ ಇದ್ರಿಗೂ ಒಂದು ಕೇಸ್ ಮಾಡಿದವರಿಲ್ಲ. ಬಂಗಾಟಲ್ಲಿ ಈಗ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ, ಬಂದು ಇವ್ರ ತಾಕತ್ತಿದ್ರೆ ಫಸ್ಟ್ ಕೆಲಸ ಮಾಡ್ಬೇಕು, ಕೇಸ್ ಹಾಕ್ಸ್ಬೇಕು ಅವ್ರ ಮೇಲೆ. 1-2-3 ಜನಕ್ಕೆ ಹಾಕ್ಸ್ಬಿಟ್ಟು 2-3 ಜನಕ್ಕೆ ಫೈನ್ ಹಾಕ್ಬಿಟ್ಟಿದ್ರೆ ಅವ್ನ ಲೈಫಲ್ಲಿ ಅವ್ನೆಲ್ಲ ಮಾಡಲ್ಲ. ಕಾರಣ ಏನಂದ್ರೆ ಹಂಗಿದ್ರು ಕುಡಿತಾನೆ, ಸಾಯಂಕಾಲ ಕುಡಿತಾನೆ, ಮನೆಗೆ ಬರ್ತಾನೆ. ಏನಾಗುತ್ತೆ, ಪಕ್ಕದ ಮನೇಲಿ ಇರುತ್ತೆ, ಅವ್ನು ಹೋಗ್ಬಿಟ್ಟು 5 ಗಂಟೆಗೆ ದೌಡ್ ತರ್ತಾನೆ, ನೈಟ್ ಎಲ್ಲ ಕುಡಿದಿರ್ತಾನೆ, ಹೆಂಡತಿ ಗಲಾಟೆ ಮಾಡಿರ್ತಾರೆ. ಮತ್ತೆ ಬೆಳಿಗ್ಗೆ ಹೋಗಿ 5 ಗಂಟೆ ಕುಡಿತಾರೆ, ತಿರ್ಗ ಮತ್ತೆ ಸಾಯಂಕಾಲವರೆಗೂ ಗಲಾಟೆ. ಈ ತರ ತುಂಬಾ ಫ್ಯಾಮಿಲಿಗಳು ಅಧ್ವಾನ ಆಗ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಹೇಳ್ಬಿಟ್ಟು ನಾವೊಂದು ಮನವಿ ಕೊಡ್ತಾ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ನಾನು ಸಂದೇಶ ಇಲ್ದಂಗೆ 1 ತಿಂಗಳಲ್ಲಿ ನಾನು ಏನಾನ ಮಾಡಿಲ್ಲ ಅಂದ್ರೆ 100% ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲಾ ಗಾಡಿ ನಿಲ್ಸ್ಬಿಟ್ಟು ರೋಡ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಹೇಳ್ಬಿಟ್ಟು ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್. ಇದ್ರಲ್ಲಿ ಕಣ್ಮಲ್ಲಿ ಬಾರ್ಡ್ರಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಒಂದಿತ್ತು, ಈಗ ಕಾಡಲ್ಲಿ ಮಾಡಿದಾರೆ. 2 ಲೈಸೆನ್ಸ್ ಅದೇನೋ ಅಗಿತ್ವನಿಲ್ಲ ನನಗೆ ಗೊತ್ತಾದ ಮಟ್ಟಕ್ಕೆ. ಮತ್ತೆ ಇದ್ರಲ್ಲಿ ಈ ತೊಪ್ಪಳಿಗೆ ಹೋಗೋ ರೋಡಲ್ಲಿ ಕಾಡಲ್ಲಿ ಕೊಟ್ಟಿದ್ದಾರೆ. ಅಂತ ಜಾಗದಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟು
ದಿನನಿತ್ಯ ಫ್ಯಾಮಿಲಿ ಸಮೇತ ಹೋಗ್ತಾರೆ, ರೋಡಲ್ಲಿ ಬರೋರಂತ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ, ಕುಡಿದ್ಬಿಟ್ಟು 100% ರೇಪ್ ಆಗೋ ಸಾಧ್ಯತೆ ಕೂಡ ಇದೆ, ಕುಡಿದು ಮತ್ತಲ್ಲಿ ಮಾಡುವಂತ ಇದೆ. ಅಂತ ಜಾಗಕ್ಕೆ ಏನಕ್ಕೆ ಕೊಡ್ಬೇಕು? ಬುದ್ಧಿ ಬರೋ ಹೋಗ್ಲೆ ಸರ್ಕಾರಕ್ಕೆ. ಯಾವ ಜಾಗ ಕೊಡ್ಬೇಕಂತ ತಿಳ್ಕೋಬೇಕು. ಕಾಡಲ್ಲಿ ಹೋಗಿ ಕೊಡ್ತಾರಲ್ಲ ಸರ್ ಲೈಸೆನ್ಸ್, ಏನ್ ಬುದ್ಧಿ ಬರಲ್ಲ ಸರ್ ಅವ್ರಿಗೆ. ಇವ್ ದುಡ್ಡು ಕೊಟ್ರೆ ಏನ್ ಬೇಕಾರೋ ಮಾಡಕ್ಕೋ, ಏನ್ ಮಾಡಕ್ಕೋ ರೆಡಿನೇ. ಸರ್ಕಾರ ಏನಕ್ಕೆ ಇದೆಲ್ಲ ಜನ ಸಾಯಿಸೋದಕ್ಕೆ, ಈ ತರ ರೇಪ್ ಮಾಡೋದಕ್ಕೆ ಕೊಡೋದಂತ ಇದಕ್ಕಲ್ಲ. ಅವರಿಗೆ ಒಂದು ದುಡ್ಡು ಅಲ್ಲಿ ಎಲ್ಲಿ, ಯಾಕಂದ್ರೆ ಅದು ಆಂಧ್ರ, ತಮಿಳ್ನಾಡು, ಕರ್ನಾಟಕ 3 ಬಾರ್ಡರ್ ಬರುತ್ತೆ, 3 ಜಾಗ ಸಿಗುತ್ತೆ. ಎಲ್ಲಾ ಜನ ಸೇರ್ತಾರಂತ ಬಿಟ್ಟು ಅವ್ರಿಗೇನು ದುಡ್ಡು ಕಲೆಕ್ಷನ್ ಆಗ್ಬೇಕು. ಆ ಒಂದು ಕಾರಣಕ್ಕೋಸ್ಕರ ಅಂತ ಜಾಗ ಕೊಡ್ಬೇಕು. ಫಸ್ಟ್ ಅದನ್ನ ತೆರವು ಮಾಡ್ಬೇಕು ಸರ್. ಕಣ್ಣಲ್ಲಿ ಬಾರ್ಡರ್ ಅಲ್ಲಿ, ತಪ್ಪಳ್ಳಿ ಒಂದು ರೋಡಲ್ಲಿ ಆ 3 ಬಾರೋ ತೆರವು ಮಾಡ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ನಾನು